ಅನ್ಲಿಮಿಟೆಡ್ ಡಿಸೈರ್. ಕಣ್ಣಾಸೆ, ಕಿವಿಯಾಸೆ, ಹಸಿವು ದಾಹದ ಆಸೆ, ಕ್ಷಣಕ್ಕೊಂದು ಹೊಸ ಆಸೆ, ಚಿರಂಜೀವಿ ಆಸೆ, ಎಲ್ಲವೂ ನನ್ನದಾಗುವ ಆಸೆ, ನನ್ನ ಆಸೆ, ನಿನ್ನ ಆಸೆ, ಎಲ್ಲವೂ ನನ್ನದಾಗುವ ಆಸೆ, ಎಲ್ಲ ಅನ್ಲಿಮಿಟೆಡ್ ಅನ್ಬೌಂಡೆಡ್ ಡಿಸೈರ್ಸ್. ಅರ್ಜುನನೇ ಕೇಳ್ತಾನೆ, ಇಷ್ಟೊಂದು ಕಾಮನೆಗಳನ್ನು ಕೊಟ್ಬಿಟ್ಟು, ಕಾಮ ಕೊಟ್ಬಿಟ್ಟು, ಆಸೆ ಕೊಟ್ಬಿಟ್ಟು, ಎಲ್ಲ ತೀರಿದ ಮೇಲೆ ನಿಂಗೆ ಮೋಕ್ಷ ಅಂತ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥ ಎಂದು ಪೂಜೆ ಮಾಡ್ತೀವಿ. ಧರ್ಮಾರ್ಥ ಕಾಮ ಮೋಕ್ಷ, ಕೊನೆಯಲ್ಲಿ 3ನೇ ಮೆಟ್ಲು ಕಾಮ, ಆಮೇಲೆ 4ನೇ ಮೆಟ್ಲು ಮೋಕ್ಷ. ಇಷ್ಟೊಂದು ಆಸೆ ಕೊಟ್ಟರೆ ಮೋಕ್ಷಕ್ಕೆ ಹೆಂಗೆ ಹೋಗೋದು, ಬಿಡುಗಡೆ ಹೇಗೆ ಮಾಡ್ಕೊಳ್ಳೋದು? ಕೃಷ್ಣ ಅರ್ಜುನನಿಗೆ ಡೌಟ್ ಬಂತು. ಆಸೆಯ ಮೂಲ ನೋಡ್ತಾ ಇದ್ದರೆ ನಮಗೆ ಈ ಡೌಟ್ ಬರಲ್ಲ. ಆಸೆ ಮೂಲ ಯಾವುದು? ನಾವು ಹೇಳ್ತೀವಿ ಮನಸ್ಸು ಅಂತ, ಖಂಡಿತ ಅಲ್ಲ. ಮನಸ್ಸಿನ ಮೂಲಕ ಅದು ಹೊರಗೆ ಬರ್ಬೋದು. ಆಸೆಗಳ ಮೂಲ ಯಾವುದು? ಒಳ್ಳೆ ಆಸೆ ಕೆಟ್ಟ ಆಸೆ ಅಂತಿಲ್ಲ. ಆಸೆಗಳ ಮೂಲ ನಾನೇ. ಐ ಆಮ್ ಅನ್ಬೌಂಡೆಡ್, ಐ ಆಮ್ ಅನ್ಲಿಮಿಟೆಡ್, ಐ ಆಮ್ ಸೋ ವಾಸ್ಟ್. ನಾನು ವಿಶಾಲವಾದ್ದರಿಂದ ನನ್ನ ಕಾಮನೆಗಳು ವಿಶಾಲ. ಶುಭ ಕಾಮನೆಗಳೆಲ್ಲವೂ ಅದು ಪರಮಾತ್ಮನ ಇಚ್ಛೆಗಳೆಲ್ಲವೂ. ಇಚ್ಛಾಶಕ್ತಿ ಏನು ಕಮ್ಮಿ ಇದೆಯಾ? ಇಚ್ಛೆ ಅಂದರೆ ಆಸೆ, ಇಷ್ಟ, ವಾಂಟ್ಸ್. ಇಚ್ಛಾಶಕ್ತಿ ಇಷ್ಟು ದೊಡ್ಡದು, ಆಸೆ ದೊಡ್ಡದು, ಕಾಮನೆಗಳು. ಆದರೆ ಮೋಕ್ಷ ಹೇಗೆ ಸಿಗುತ್ತೆ? ಹೌದು, ಸಿಗುತ್ತೆ. ಮೊದಲು ಮೋಕ್ಷ, ಆಮೇಲೆ ಕಾಮ. ಮೊದಲು ಒಳಗಡೆ ಬಿಡುಗಡೆ ಆದರೆ, ಅಹಂಕಾರದಿಂದ ಬಿಡುಗಡೆ ಆದರೆ ನಮಗೆ ಬರೋದೆಲ್ಲ ಭಗವಂತನ ಆಸೆ. ಜ್ಞಾನದಿಂದ ಬಂದ ಇಚ್ಛಾಶಕ್ತಿಯಿಂದ ಕ್ರಿಯೆಗಳು ಆಗುತ್ತವೆ. ಕ್ರಿಯೆಗಳು ಮಾಡೋದಲ್ಲ, ಕ್ರಿಯೆಗಳು ಆಗುತ್ತವೆ. ಕರ್ಮ ಆಗುತ್ತೆ, ಧರ್ಮ ಆಗುತ್ತೆ, ಅರ್ಥ ಪೂರ್ಣ ಆಗುತ್ತೆ, ಅರ್ಥ ಸಂಪಾದನೆ ಆಗುತ್ತೆ. ನೀನು ಒಳ್ಳೆ ಬಿಡುಗಡೆಯಲ್ಲಿದ್ದರೆ, ಮೋಕ್ಷದಲ್ಲಿದ್ದರೆ, ಕಾಮನೆಗಳು ಬರೋದು ಪರಮಾತ್ಮನ ಇಚ್ಛೆಗಳು. ಅದಕ್ಕೆ ತಕ್ಕಂತೆ ಅರ್ಥ ಸಂಪಾದನೆ ತಾನೇ ಆಗಿ ಧರ್ಮ ಆಚರಣೆ ಆಗತ್ತೆ. ಸ್ವಲ್ಪ ಧರ್ಮಾರ್ಥ ಕಾಮ ಮೋಕ್ಷವನ್ನು ಮೋಕ್ಷ ಕಾಮಾರ್ಥ ಧರ್ಮ ಮಾಡಿ, ಉತ್ತರ ಸಿಗುತ್ತೆ.